ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ ಎಕ್ಸ್ಟರ್ನಲ್ ಡೆಪ್ಟ್, ಬಾಹ್ಯ ಸಾಲ ಅಂದರೆ ಏನು, ಯಾವ ಯಾವ ಮೂಲಗಳಿಂದ ಭಾರತ ಸರ್ಕಾರ ಬಾಹ್ಯ ಸಾಲವನ್ನು ಎತ್ತುತ್ತಿದೆ ಅಥವಾ ಸಾಲವನ್ನು ಪಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಈಗ ಆಂತರಿಕ ಸಾಲದಾದಾಗ ಭಾರತ ಅನಿವಾರ್ಯವಾಗಿ ಈ ಎಕ್ಸ್ಟರ್ನಲ್ ಸಾಲವನ್ನು ಅಂದರೆ ಎಕ್ಸ್ಟರ್ನಲ್ ಡೆಪ್ಟ್, ಆಂತರಿಕ ಅಂತಾರಾಷ್ಟ್ರೀಯ ಸಾಲವನ್ನು ಅಥವಾ ಬಾಹ್ಯ ಸಾಲವನ್ನು ಎತ್ತಲೇಬೇಕಾಗ್ತದೆ. ದ ಎಕ್ಸ್ಟರ್ನಲ್ ಡೆಪ್ಟ್ ಆಫ್ ಇಂಡಿಯಾ ಈಸ್ ದ ಟೋಟಲ್ ಡೆಪ್ಟ್ ಆಫ್ ದಿ ಕಂಟ್ರಿ ಓವೆಸ್ ಟು ಫಾರಿನ್ creditors. The debtors can be the union government, state governments, corporations or citizens of the India. The debt includes money owed to private commercial banks, foreign governments or international financial institutions such as the International Monetary Fund and World Bank. ಭಾರತ ಸರ್ಕಾರ ಯಾವ್ಯಾವ ಮೂಲಗಳಿಂದ ಸಾಲವನ್ನು ಎತ್ತುತ್ತೆ ಎಕ್ಸ್ಟರ್ನಲ್ ಆಗಿ ಅಂತಂದರೆ, ಅದು ಕಮರ್ಷಿಯಲ್ ಬ್ಯಾಂಕ್ಸ್, ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ಗಳಿಂದ, ಫಾರಿನ್ ಗೌರ್ಮೆಂಟ್ಸ್ಗಳಿಂದ, ವಿದೇಶಿ ಸರ್ಕಾರಗಳಿಂದ, ಅಥವಾ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ, ಅಥವಾ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಮತ್ತು ವರ್ಲ್ಡ್ ಬ್ಯಾಂಕ್, ಹೀಗೆ ಬೇರೆ ಬೇರೆ ಮೂಲಗಳಿಂದ ಭಾರತ ಸರ್ಕಾರ ತನಗೆ ಬೇಕಾದ ಬಾಹ್ಯ ಸಾಲವನ್ನು ಪಡೀತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಹಾಗಾದರೆ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಡಾಟಾ ಈಸ್ ಪಬ್ಲಿಷ್ಡ್ ಕ್ವಾರ್ಟರ್ಲಿ, ಅಂದರೆ ಭಾರತ ಸರ್ಕಾರ ಆ ಬಾಹ್ಯವಾಗಿ ತಾನು ತರುವಂಥ ಸಾಲವನ್ನು ಕ್ವಾರ್ಟರ್ಲಿ ಪಬ್ಲಿಷನ್ನು ಮಾಡುತ್ತೆ, ಅಂದರೆ ಪ್ರಕಟವನ್ನು ಮಾಡುತ್ತೆ. ವಿತ್ ಎ ಲಾಗ್ ಆಫ್ 1 quarter, statistics for the first 2 quarters of the calendar year are compiled and published by the Reserve Bank of India. ಭಾರತ ತಾನು ಹೊರ ದೇಶಗಳಿಂದ, ಸಂಸ್ಥೆಗಳಿಂದ, ಸರ್ಕಾರಗಳಿಂದ, ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ತರುವಂಥ ಸಾಲವನ್ನು ಇಯರ್ಲಿ, ಅದು ಕ್ವಾರ್ಟರ್ಲಿ ಸಾಲವನ್ನು ಪ್ರಕಟ ಮಾಡುತ್ತೆ, ಯಾವ್ಯಾವ ದೇಶಗಳಿಂದ ಎಷ್ಟು ಸಾಲವನ್ನು ತಂದಿದ್ದೀನಿ ಅನ್ನುವಂಥದ್ದನ್ನು. ಡಾಟಾ ಫಾರ್ ದ ಲಾಸ್ಟ್ 2 quarters ಈಸ್ ಕಂಪೈಲ್ಡ್ ಆ್ಯಂಡ್ ಪಬ್ಲಿಷ್ಡ್ ಬೈ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಅಂದರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಈ ಒಂದು ಬಾಹ್ಯ ಸಾಲವನ್ನು ಪ್ರಕಟವನ್ನು ಮಾಡಿದೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಪಬ್ಲಿಷಸ್ ಎನ್ ಆನ್ಯುಯಲ್ ಸ್ಟೇಟಸ್ ರಿಪೋರ್ಟ್ ಆನ್ ದ ಡೆಪ್ಟ್ ವಿಚ್ ಕಂಟೈನ್ಸ್ ಡೀಟೈಲ್ಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆಫ್ ದಿ ಕಂಟ್ರೀಸ್ ಎಕ್ಸ್ಟರ್ನಲ್ ಡೆಪ್ಟ್ ಪೊಸಿಷನ್, ಅಂದರೆ ಭಾರತ ಸರ್ಕಾರ ಪ್ರತಿ ವರ್ಷದ ವಾರ್ಷಿಕವಾಗಿ ತನ್ನ ಸಾಲದ ಸ್ಥಿತಿಗತಿ, ಸ್ಟೇಟಸ್ಸಿನ ಬಗ್ಗೆ ಪ್ರಕಟವನ್ನು ಮಾಡುತ್ತೆ. ಸೊ ಎಷ್ಟು ಯಾವ್ಯಾವ ಮೂಲಗಳಿಂದ ಬಾಹ್ಯವಾಗಿ ಸಾಲವನ್ನು ಈ ದೇಶ ತಂದಿದೆ ಅನ್ನುವಂಥದ್ದನ್ನು ಪ್ರಕಟ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ವಾಸ್ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ವಾಸ್ ಅಮೇರಿಕನ್ ಡಾಲರ್ $570.0 billion at the end of the March 2021. ಸೊ 2021 ಮಾರ್ಚ್ ಅಂತ್ಯದ ವೇಳೆಗೆ ಭಾರತ ಸರ್ಕಾರ ಬಾಹ್ಯ ಮೂಲಗಳಿಂದ ತಂದಿರುವ ಸಾಲದ ಪ್ರಮಾಣ ಅಮೇರಿಕನ್ ಡಾಲರ್ $570.0 ಬಿಲಿಯನ್ನಷ್ಟು ಸಾಲವನ್ನು ತಂದಿದೆ ಅನ್ನುವಂಥದ್ದು ಮೂಲಗಳಿಂದ ದೊರಕಿದೆ. ಇಟ್ ರೆಕಾರ್ಡೆಡ್ ಆನ್ ಇನ್ಕ್ರೀಸ್ ಆಫ್ ಅಮೇರಿಕನ್ ಡಾಲರ್ $11.5 billion ಓವರ್ ಇಟ್ಸ್ ಲೆವೆಲ್ ಅಟ್ ಎಂಡ್ ಆಫ್ ದಿ ಮಾರ್ಚ್ 2020. ಅಂದರೆ ವರ್ಷದಿಂದ ವರ್ಷಕ್ಕೆ ಭಾರತದ ಬಾಹ್ಯ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಈ ಅಂಕಿಅಂಶಗಳಿಂದ ನಮಗೆ ತಿಳಿದು ಬರ್ತದೆ. ದ ಎಕ್ಸ್ಟರ್ನಲ್ ಡೆಪ್ಟ್ ಆಫ್ GDP ರೇಷಿಯೋ ಇನ್ಕ್ರೀಸ್ ಟು 21.1% ಅಟ್ ಎಂಡ್ ಆಫ್ ಮಾರ್ಚ್ 2021 ಫ್ರಮ್ 20.6% ಆನ್ ಇಯರ್ ಎಗೋ. ಅಂದರೆ 2020 ವೇಳೆಗೆ 2020 ಮಾರ್ಚ್ ವೇಳೆಗೆ ಇದ್ದಂಥ ಸಾಲದ ಪ್ರಮಾಣ 2021 ಮಾರ್ಚ್ ವೇಳೆಗೆ ಅದರ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. 20.6% ಇದ್ದಂತಹ ಒಂದು ಬಾಹ್ಯ ಸಾಲದ ಪ್ರಮಾಣ 21.1%ಗೆ ಏರಿಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದ ಫಾರಿನ್ ಕರೆನ್ಸೀಸ್ ರಿಸರ್ವ್ಸ್ ಇನ್ಕ್ರೀಸ್ ಟು ಓವರ್ ಅಮೇರಿಕನ್ ಡಾಲರ್ $576 billion at the end of the March 2020-21 compared to over US American dollar
474 ಬಿಲಿಯನ್ ಅಟ್ ದ ಎಂಡ್ ಆಫ್ ದಿ ಮಾರ್ಚ್ 2020. ಅಂದರೆ 2020 ವೇಳೆಗೆ ಈ ದೇಶದ ಬಾಹ್ಯ ಸಾಲದ ಪ್ರಮಾಣ ಎಷ್ಟಿತ್ತು ಅಂದರೆ ಅಮೇರಿಕನ್ ಡಾಲರ್ ರೂಪದಲ್ಲಿ ಹೇಳೋದಾದರೆ 474 ಬಿಲಿಯನ್ ಅಮೇರಿಕನ್ ಡಾಲರ್. ಅದು 2021 ಮಾರ್ಚ್ ಈ ವೇಳೆಗೆ ಸೊ ಅಮೇರಿಕನ್ ಡಾಲರ್ನ ರೂಪದಲ್ಲಿ ಹೇಳೋದಾದರೆ 576 ಬಿಲಿಯನ್ ಅಮೇರಿಕನ್ ಡಾಲರ್ನಷ್ಟು ಸಾಲವನ್ನು ಬಾಹ್ಯವಾಗಿ ಭಾರತ ಮಾಡಿದೆ ಅನ್ನುವಂಥ ಅಂಕಿಅಂಶಗಳನ್ನು ನಾವು ಕಂಡುಕೊಳ್ಬೋದಾಗಿದೆ. ಎಸ್ ದ ಫಾರಿನ್ ಕರೆನ್ಸಿ ರಿಸರ್ವ್ ಆ್ಯಸ್ ಎ ರೇಷಿಯೋ ಟು ಎಕ್ಸ್ಟರ್ನಲ್ ಡೆಪ್ಟ್ ಇಂಪ್ರೂವ್ಡ್ ಟು 101.1% at end of March 2021 from 84.9% at end of March 2020. ಅಂದರೆ 2020 ಮಾರ್ಚ್ ವೇಳೆಗೆ ಆಂತರಿಕವಾಗಿರ್ತಕ್ಕಂಥ ಸಾಲದ ಪ್ರಮಾಣ ಎಷ್ಟಿತ್ತು ಅಂತಂದರೆ 84.9% ಇದ್ದಂಥ ಸಾಲ 2021 ಮಾರ್ಚ್ ವೇಳೆಗೆ ಸುಮಾರು 101.1% ಅಷ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗೆಯೇ ದ ಕಂಪೋಸಿಷನ್ ಆಫ್ ಪ್ಯಾಟರ್ನ್ ಆಫ್ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಈಸ್ ನೋಟೆಡ್ ಬಿಲೋ. ದ ಲಾಂಗ್ ಟರ್ಮ್ ಬಾರೋಯಿಂಗ್ more than a year to maturity dominated India's external debt. India classifies its long-term external debt into 7 heads. The external debt column notes the value of external debt stock outstanding at the end of the March 2021. Multilateral ಅಂದರೆ ಬಹುಪಕ್ಷೀಯವಾಗಿರ್ತಕ್ಕಂಥ ಸಾಲವನ್ನು ಯಾವ ಮೂಲಗಳಿಂದ ಭಾರತ ಸರ್ಕಾರ ಸಾಲವನ್ನು ಎತ್ತುತ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಫಸ್ಟ್ ಒನ್ ಮಲ್ಟಿಲೇಟರಲ್ ಡೆಪ್ಟ್. ಮಲ್ಟಿಲೇಟರಲ್ ಡೆಪ್ಟ್ ಈಸ್ ದ ಮನಿ ಇಂಡಿಯಾ ಓವೆಸ್ ಟು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸಚ್ ಆಸ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ ADB, ದ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA, the International Bank for Reconstruction and Development, it means IBRD, the International Fund for Agriculture Development IFADA, and others borrowing from the International Monetary Fund. These are all multilateral debt. ಅಂದರೆ ಬಹುಪಕ್ಷೀಯವಾಗಿರ್ತಕ್ಕಂಥ ನೆರವನ್ನು ಅಥವಾ ಸಾಲವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆರ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ದ ಮಲ್ಟಿಲೇಟರಲ್ ಡೆಪ್ಟ್ ಆ್ಯಂಡ್ ಆರ್ instead classified separately under the IMF aid. As on 31st March 2021, India had a total multilateral debt American dollar 69.7 billion. The country's major creditors are the IDA, ADB and IBRD. The IFAD and a few other multilateral creditors hold the remaining portions of the multilateral debt. ಬಹು ಹೆಚ್ಚು ಸಾಲವನ್ನು ಪಡೆದಿರ್ತಕ್ಕಂಥದ್ದು ಇಂಡಿಯಾ ಮಲ್ಟಿಲೇಟ್ರಲಲ್ಲಿ ಈ ಒಂದು IDA, ADB ಮತ್ತು IBRD ಇಂದ. ಇನ್ನು ಕೆಲವು ಫ್ಯೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೈಕ್ IFAD and few other multilateral creditors hold the remaining portions of the multilateral debt. ಸೊ ಇದರ ನಂತರದಲ್ಲಿ ಬಿಲೇಟರಲ್ ಡೆಪ್ಟ್. ಬಿಲೇಟರಲ್ ಡೆಪ್ಟ್ ಈಸ್ ದ ಮನಿ ಇಂಡಿಯಾ ಓವೆಸ್ ಟು ಫಾರಿನ್ ಗವರ್ನಮೆಂಟ್ಸ್. ದ್ವಿಪಕ್ಷೀಯ ನೆರವನ್ನು ಅಥವಾ ದ್ವಿಪಕ್ಷೀಯ ಸಾಲವನ್ನು ಭಾರತ ಸರ್ಕಾರ ಯಾವ ಮೂಲದಿಂದ ಪಡೆಯುತ್ತಿದೆ ಅಂತಂದರೆ ಫಾರಿನ್ ಗವರ್ನಮೆಂಟ್ಸಿಂದ. ಆ್ಯಸ್ ಆನ್ 31st March 2021, ಇಂಡಿಯಾ ಹ್ಯಾಡ್ ಎ ಟೋಟಲ್ ಬಿಲೇಟರಲ್ ಡೆಪ್ಟ್ ಆಫ್ ಅಮೇರಿಕನ್ ಡಾಲರ್ 31.0 billion. Currency composition. India's external debt is held in multiple currencies, the largest of which is the United States dollar. As on 31st March 2020, 53.7% of the country's debt was held in US American dollar. The rest of the debt held in Indian rupees 31.9%, Japanese yen 5.6%, special drawing rights SDR
4.5%, euros 3.5%, and other currencies. Currencies. Last one, concern and issues. Moody's Investors Service upgraded India's government bond rating from Bio 3 Bio 2 on 16 November 2017. In the announcement, Moody's noted that greater expectation of the sizable and sustained reduction in the general government debt burden. Thank you.